ಗಾಯ್ಸ್, ಡೈಲಿ 30 ಮಿನಿಟ್ಸು ಜಾಗಿಂಗ್ ಮಾಡ್ತಾಯಿದ್ದೆ. ಇವತ್ತು ಒಂದು 45 ನಿಮಿಷ ಮಾಡೋಣ ಅಂದ್ಕೊಂಡು ಒಂದೇ ನಾರ್ಮಲ್ ಫುಲ್ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಹಾರ್ಡ್ ವರ್ಕು ಅಂತ. ಅಲ್ಲಿ ನೋಡಿದ್ರೆ ಗೋಳಿ ಮಗಂದು ಇವತ್ತು 30 ಮಿನಿಟ್ಸ್ಗಿಂತ ಮುಂಚೆನೇ ಸಾಕು ನಿಲ್ಲಿಸ್ಬಿಡೋಣ ಅನಿಸ್ತೈತೆ. ಆದರೂ ಬಿಡಬಾರ್ದು, ಮಾಡಲೇಬೇಕು. ಬನ್ನಿ ಮಾಡೋಣ. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಬನ್ನಿ, ಇವತ್ತಿನ ವ್ಲಾಗ್ ಜಾಗಿಂಗ್ ಮುಗಿಸಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತಿನ ಫುಲ್ ಹಾರ್ಡ್ ವರ್ಕ್ ಮಾಡೋಣ, ಕಾರ್ಡಿಯೋ ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಮೊನ್ನೆ ಗ್ಲೂಕೋಶದ ಮುಂಚೆ ಒಂದು 5-6 kg ಕಮ್ಮಿ ಆಗಿದೆ. ಆಮೇಲೆ ತಿರುಗಿ ಸ್ಟಾಪ್ ಮಾಡೋಕ್ಕಿದ್ದೆ. ತಿರುಗಿ ಇವಾಗ ಮತ್ತೆ ಒಂದು 5 kg ಇಳಿಸೋಣ ಅಂದ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದ್ರಾಗ ಏನಂದರೆ ನಾರ್ಮಲ್ ಬೇಸಿಕ್ ಡಯಟ್ ಮಾಡ್ಕೊಂಡೇ ಸ್ಟಾರ್ಟ್ ಮಾಡ್ತಾಯಿರ್ತೀನಿ. ಬೇಕಂದರೆ ನೀವು ನೋಡ್ತಾ ಇರ್ರಿ, ಸಣ್ಣ ಆಗ್ಬೋದು. ಬೇಸಿಕ್ ಡಯಟಲ್ಲೇ ಸಣ್ಣ ಆಗ್ತಾಯಿರ್ತೀನಿ. ನೋಡೋಣ ಬರ್ರಿ ಏನೇನು ಮಾಡ್ತೀನಿ ಅಂತ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇವಾಗ ನೋಡಿ 85 ಐತೆ ಗಾಯ್ಸ್. ಇವಾಗ ನೋಡಿದ್ರಲ್ಲ 85 kg ಇದ್ದೀನಿ ಇವಾಗ. ಫಸ್ಟು 94 ಇದ್ದೆ. ಹಿಂಗೆ ನಾರ್ಮಲ್ ಡಯಟ್ ಮಾಡ್ಕೊಂಡೆ ಅಷ್ಟು ಇಳಿಸಿದ್ದೀನಿ. ಇವಾಗ ಅದೇ ಥರ ಇಳಿಸೋಣ ಅಂತಿದ್ದೀನಿ 5 kg. ಎಲ್ಲರೂ ಮಾಡೋ ಅಂಥ ಡಯಟ್ ಏನು ಕಷ್ಟ ಇರಲ್ಲ. ಆ ಥರ ಡಯಟ್ ಮಾಡ್ಕೊಂಡೆ ಮಾಡ್ತೀನಿ. ಮಾಡಿ ನೀವು ನೋಡೋಣ. ಅದಾದಮೇಲೆ ಇನ್ನೊಂದು ತಿಂಗಳಾದಮೇಲೆ ನೆಕ್ಸ್ಟ್ ತಿನ್ನೋ ಡಯಟ್ ಸ್ವಲ್ಪ ಹಾರ್ಡ್ ಮಾಡ್ತೀನಿ. ನೋಡೋಣ, ಗೊತ್ತಾ ಚೇಂಜಸ್ ಏನೇನು ಮಾಡ್ತೀನಿ ಅಂತ ನೋಡ್ತಾ ಇರ್ರಿ, ಗೊತ್ತಾಗುತ್ತೆ. ಗಾಯ್ಸ್, ಇವಾಗ ರೆಡಿಯಾಗಿ ಬಂದು ಟಿಫನ್ ಮಾಡೋಣ ಅಂತ ಬಂದೆ. ಟಿಫನ್ಗೆ ಓಟ್ಸು. ನಮ್ಮ ಮನೆಗೆ ನೋಡ್ರೆ ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತ್ ಮಾಡಿಟ್ಟವ್ರೆ. ಏನು ಮಾಡೋದು, ಬೆಳಗ್ಗೆ ಇದ್ದರೆ ಅಲ್ಲಿ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ರನ್ನಿಂಗ್ ಮಾಡಿದ್ರೆ ಅಲ್ಲಿ ಓಡೋಕ್ಕಾಗ್ತಾಯಿಲ್ಲ. ನೋಡಿದ್ರೆ ತಿರುಗಿ ನಾಳಿದ್ದು ರಜಾ, ಜಿಮ್ಮು ಹಾಕಬೇಕು. ಯಾಕೆ ಅಂತ ನಾಳೆ ನೋಡಿ ಗೊತ್ತಾಗುತ್ತೆ ಏನಕ್ಕೆ ರಜಾ ಹಾಕ್ತಾಯಿದ್ದೀನಿ ಅಂತ. ಅದಕ್ಕೆ ಒಂದಾಗಿತ್ತ ನಾಳೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಗ್ಯಾಪ್ ಆಗುತ್ತೆ. ಇವತ್ತು ಇದು ಮಾಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಫೇವ್ರೆಟ್ ಬಿಸಿಬೇಳೆ ಬಾತ್ ಮಾಡಿ ಇಟ್ಟವ್ರೆ ಮನೆಗೆ. ಏನು ಮಾಡೋದು, ಆದರೂ ಬೆಳಗ್ಗೆ ಹಂಗೆ ಮೋಟಿವೇಶನ್ ತಗೊಂಡು ಮಾಡಲೇಬೇಕು ಅಂತ ಮಾಡೋದನ್ನ ಇವಾಗ ತಿನ್ನಲೇಬೇಕು ಅಂತ ಓಟ್ಸ್ ತಿನ್ನೋದು. ಫಸ್ಟ್ ಮೀಲ್ ಓಟ್ಸು. ನೆಕ್ಸ್ಟು ಬಾಕ್ಸ್ಗೆ ಚಪಾತಿಗೆ ಅಲ್ಲಿ ಪನ್ನೀರ್ ಏನೆಲ್ಲ ತಗೊತೀನಿ. ಜೊತೆಗೆ ಹುಳಿಕಾಯಿ, ಕ್ಯಾರೆಟ್ ಬಾಯ್ಲ್ಡ್. ಅಷ್ಟೇ 2 ಮೀಲು. 3ನೇ ಮೀಲ್ ರಾತ್ರಿಗೆ ಏನು ತಿಂತೀನಿ ಅಂತ ತೋರಿಸ್ತೀನಿ. ಮಾಮೂಲಿ ನಮ್ಮ ಸಾಮ್ರಾಟಿನೂ ರೆಡಿ ಆಗ್ತಾವನೆ, ಕ್ರೀಮ್ಗಳೆಲ್ಲ ಮೆತ್ತಕ್ಕಂತವನೆ. ನೋಡ್ರಿ, ಸ್ನಾನ ಮಾಡ್ಕೊಂಡು ಕರ್ಕೊಂಡೆ, ಕ್ರೀಮ್ಗಳು ಹಾಕೊಂಡು ರೆಡಿ ಆಗ್ತಾವನೆ.
ಸಮು ಬೆಳಗ್ಗೆ ಎದ್ದು ಪಪ್ಪ ಎಲ್ಲಿ ಅಂದ ನೋಡಿ ಏನು ಮಾಡಿದೆ. ಅಲ್ಲಿ ಅದೇ ವರ್ಷ ಬಂದಿದೆ ಹಾಂ ಎಲ್ಲಿ ಪಪ್ಪ ಅಂದೆ ಇಲ್ಲಂತೂ ಹಾಂ ಬೈಸಂತೂ ಬಂದಿಲ್ಲ. ಹಾಂ ಓಕೆ ಹತ್ಕೊಂಡು ಇವತ್ತು ಇಲ್ಲ ನೀಟಾಗಿ ಈ ಕಡೆ ಇದ್ದ ರೈಟ್ ಸೈಡು ಲೆಫ್ಟ್ ಕಡೆ ಓದಿದ್ದೀನಿ. ರೈಟ್ ಸೈಡ್ ಇದ್ದಿಲ್ವಾ? ಹಿಂಗೆ ದೊಡ್ಡಿಲ್ಲ ಈ ಕಡೆ ಜಾಗ ಇರ್ತಲ್ಲ ಹಾಂ ಈ ಕಡೆ ಬಾಕುತ್ತಾರೆ ಹ್ಞೂ ಜಾಗ ಇರ್ತಲ್ಲ ಬಾಕ್ಲ ಕಡೆ ಇದ್ದ. ಏನು ಹೇಳ್ತು ಮಮ್ಮಿ? ಮಮ್ಮ ನೀನ್ ಬಂದು ಶೋಕಿ ಹಚ್ತಾರೆ ನೀನು ನಂಗೆ ಸ್ವಲ್ಪ ಬೇಕು ನೋಡ ಚೆಲ್ಕಂಡೆ. ಏನಾಗಲ್ಲ ಬಿಡಿ. ಬೆಳಗ್ಗೆ ಎದ್ದಲ್ಲ ಬಂದಲ್ಲ ಮಮ್ಮಿ ಏನಂತ ಹೇಳೇ ಇಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೋಗಮ್ಮ. ಅವಾಗೇ ನೋಡಿ ಹೆಂಗ್ ಸೋಸ್ಕೊಂಡಿದ್ದೆ ನೋಡಿ, ಇವಾಗ ಹಾಕೊಂಡೆ. ನೋಡ್ರಿ ಅವ್ನಿಗೆ ಸ್ಪ್ರೇ ತಗೊಂಬತ್ತ ಅವನು ಈ ಟೈಮ್ ಇಳಿ ಏನು ಸ್ಪ್ರೇ ಏಯ್ ಪುಪ್ಪಿ ಈ ಕಡೆ. ಹಾಂ ರಾತ್ರಿ ಗಂಟೆ ಇರುತ್ತಾ ಅದು? ಹ್ಞೂ ಬಾಯ್. ಗಾಯ್ಸ್ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಓಡ್ತಾ ಇದ್ದೀನಿ ಮನೆಗೆ. ಇವತ್ತು ವರ್ಕೌಟ್ ಬಂದು ಫುಲ್ ಬಾಡಿ ವರ್ಕೌಟ್ ಮಾಡಿದ್ದೀನಿ. ಯಾಕಂದರೆ ಇನ್ನೂ ಒಂದು 2 ದಿವಸ ಜಿಮ್ಮು ಅಷ್ಟು ಬರೋಲ್ಲ ರಜಾ, ಅದಕ್ಕೋಸ್ಕರ ಅಷ್ಟೇ ವರ್ಕೌಟ್ ಮುಗೀತು. ಬನ್ನಿ ಮನೆಗೆ ಹೋಗಿ ಊಟ ಮಾಡೋದಷ್ಟೇ. ಗಾಯ್ಸ್ ಇವಾಗ ಊಟ ಮಾಡಿ ನಮ್ಮ ಚಿಂಟುನ್ ವಾಕಿಂಗ್ ಕರ್ಕೊಂಡು ಹೋಗಿದ್ದಾಯ್ತು. ಇವಾಗ ಡೈರೆಕ್ಟ್ ಮಲಗೋದಕ್ಕೆ ಹೋಗ್ತಾ ಇದ್ದೀರಿ ನಾನು ಸಾಮ್ರಾಟ್. ಅಷ್ಟೇ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ನಾಳೆ ಸಿಗೋಣ. ನಾಳೆ ಅಂತ ಇದೆಯಲ್ಲ. ಹಾಂ ನಾಳೆ ಅಂತ ಇದೆಯಲ್ಲ. ಹ್ಞೂ ಯಾಕೆ ಇನ್ನೇನು ಮತ್ತೆ ಶನಿವಾರ ನಾಳೆ ಶನಿವಾರ ಮಂಗಳವಾರ ಬುಧವಾರ ಸಿಗ್ತೀನಿ. ಮಂಗಳವಾರ ವ್ಲಾಗ್ ಯಾಕೆ ಬಜರಂಬಲಿ